ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಕಣ್ಣಿಗೆ ಮಣ್ಣೆರಚಿ ಮೋಸ ಮಾಡಿದ್ರ ಡಾಗ್ ಸತೀಶ್ ಚಂದ್ರಪ್ರಭಾ. ಪಂಚಾಯಿತಿಯಲ್ಲಿ ಸುದೀಪ್ ಅವರು ಮಾಸ್ ಎವಿಕ್ಷನ್ ಮಾಡ್ತೀವಿ ಅಂದಿದ್ದು ಯಾಕೆ ಅನ್ನೋ ಸತ್ಯನ ಬಿಗ್ ಬಾಸ್ ಇಂಡೈರೆಕ್ಟ್ ಆಗಿ ಪ್ರೋಮೋ ಮೂಲಕ ರಿವೀಲ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಈ ಬಾರಿಯ ಸ್ಪರ್ಧಿಗಳು ರೂಲ್ಸ್ ಬ್ರೇಕ್ ಮಾಡಿದ್ರು, ಆಟ ರದ್ದು ಮಾಡಿದ್ರು, ಕೊಟ್ಟಿರೋ ಕ್ಯಾರೆಕ್ಟರ್ನ ಸರಿಯಾಗಿ ನಿಭಾಯಿಸದೆ ಆಟವನ್ನ ಫ್ಲಾಪ್ ಮಾಡಿದ ಸ್ಪರ್ಧಿಗಳನ್ನ ಕ್ಷಮಿಸಿದ್ರು ಬಿಗ್ ಬಾಸ್. ಆದರೆ ಸ್ಪರ್ಧಿಗಳು ಬಿಗ್ ಬಾಸ್ ಕಣ್ಣಿಗೆ ಮಣ್ಣೆರಚಿದ್ದಕ್ಕಾಗಿ ಮಾಸ್ ಎವಿಕ್ಷನ್ಗೆ ಮುಂದಾಗ್ತಾ ಇದ್ದಾರೆ. ಜಂಟಿಗಳಿಗೆ ಕಟ್ಟಿದ ಬೆಲ್ಟ್ ಬಿಚ್ಚುವ ಸಮಯದಲ್ಲಿ ಸತೀಶ್ ಸತ್ಯ ಬಾಯ್ಬಿಟ್ಟು ಸ್ಪರ್ಧಿಗಳ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಸತೀಶ್? ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಕಣ್ಣಿಗೆ ಮಣ್ಣೆರಚಿ ಮೋಸ ಮಾಡಿದ್ರ ಡಾಗ್ ಸತೀಶ್ ಚಂದ್ರಪ್ರಭಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸ್ಪರ್ಧಿಗಳ ಕಳ್ಳಾಟ ನೋಡಿಯೂ ನೋಡದಂತೆ ಸುಮ್ಮನಾಗ್ಬಿಟ್ರ ಕಿಚ್ಚ ಸುದೀಪ್. ಈ ಬಾರಿಯ ಸೀಸನ್ ಡಿಫರೆಂಟ್ ಆಗಿರ್ಲಿ ಅಂತ ಸ್ಪರ್ಧಿಗಳನ್ನ ಜಂಟಿ ಮಾಡಿ ಆಟಕ್ಕೆ ಕಿಕ್ ಕೊಟ್ಟಿತ್ತು ಬಿಗ್ ಬಾಸ್. ಆದ್ರೆ ಏನ್ ಮಾಡ್ತೀರಾ, ಸ್ಪರ್ಧಿಗಳು ದಿನಕ್ಕೊಂದು ಡ್ರಾಮಾ ಮಾಡಿ ಆಟದ ದಿಕ್ಕು ತಪ್ಪಿಸ್ತಾ ಇದ್ದದನ್ನ ನೋಡಿ ಜಂಟಿಗಳ ನಡುವಿನ ಬೆಲ್ಟ್ ನ ಕಟ್ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಬೆಲ್ಟ್ ಕಟ್ ಮಾಡ್ತಾ ಇದ್ದಂತೆ ಸತೀಶ್ ಒಂದು ಸತ್ಯವನ್ನ ಹೊರಹಾಕಿದ್ದಾರೆ. ಮೊನ್ನೆ ಒಂದು ದೊಡ್ಡ ಜಗಳ ಆಯ್ತು ನೋಡಿ ಸತೀಶ್ ಮತ್ತೆ ಚಂದ್ರಪ್ರಭಾ ಅವರ ನಡುವೆ. ನಾವೆಲ್ಲ ಏನಂತ ಅಂದ್ಕೊಂಡ್ವಿ, ಆ ಬೆಲ್ಟ್ ಇರೋ ಕಾರಣಕ್ಕಾಗಿ, ಅವರು ಜಂಟಿ ಆಗಿರೋ ಕಾರಣಕ್ಕಾಗಿ ಅವ್ರಿಗೆ ತೊಂದರೆ ಆಗ್ತಾ ಇದೆ, ಒಬ್ರ ನಡುವೆ ಅವ್ರಿಗೆ ಸರಿ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಆ ರೀತಿಯಾಗಿ ಫ್ರಸ್ಟ್ರೇಷನ್ ಅಲ್ಲಿ ಜಗಳ ಮಾಡ್ಕೊಂಡ್ರು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ದು ತಪ್ಪು. ಅಲ್ಲ, ಆಗಿದ್ದೇ ಬೇರೆ. ಏನಂತ ಅಂತಂದ್ರೆ ಅವರಿಬ್ರು ಮಾತಾಡಿಕೊಂಡು ಆ ರೀತಿಯಾಗಿ ಜಗಳ ಮಾಡಿದ್ರಂತೆ. ದೊಡ್ಡ ಹೈ ಡ್ರಾಮಾನೆ ಮಾಡಿದ್ದಾರೆ ಸತೀಶ್ ಅಂಡ್ ಚಂದ್ರಪ್ರಭಾ. ಈ ಸತ್ಯ ಬಾಯ್ಬಿಟ್ಟಂತಹ ಸತೀಶ್ ವಿರುದ್ಧ ಚಂದ್ರಪ್ರಭಾ ನನ್ನನ್ನ ವಿಲನ್ ಮಾಡ್ತಾ ಇದೀಯಾ ಅಂತ ಹೇಳಿ ಬೆಲ್ಟ್ ಬಿಸಾಕಿ ಅಲ್ಲಿಂದ ಓಡ್ತಾರೆ. ನಿನ್ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಹಿಂಗೆ ಇದ್ಬಿಟ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ ಅಂತ ಹೇಳಿ ಒಂದ್ ರೀತಿ ಸತೀಶ್ ಏನೇನೆಲ್ಲ ಮಾತನಾಡಿದಾರಲ್ಲ ಅವರು ಹುಚ್ಚ, ಸೊ ಹಾಗಾಗಿ ಹುಚ್ಚನ ಮಾತನ್ನ ನಂಬೇಡಿ ಅನ್ನೋ ರೀತಿಯಾಗಿ ಅವರು ಅಲ್ಲಿಂದ ಓಡೋಗ್ತಾರೆ. ಮತ್ತೊಂದು ಕಡೆ ಗಿಲ್ಲಿಯಿಂದ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಮಿಂಚಿದಂತಹ ಕಾವ್ಯ ಗಿಲ್ಲಿಯಿಂದ ದೂರ ಆಗ್ಬಿಟ್ರೆ ನಾನು ಇಂಡಿವಿಜುವಲ್ ಆಗಿ ಕಾಣಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಜಂಟಿಗಳ ಬಾಯ್ ಬಿಡ್ತಿರೋ ಸತ್ಯಗಳನ್ನ ಕೇಳಿ ಒಂಟಿಗಳು ಶಾಕ್ ಆಗ್ತಿದ್ದಾರೆ. ಅದರ ಜೊತೆಗೆ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನೇನೆಲ್ಲ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಮಾತಾಡ್ತಾ ಇದ್ರು, ಮತ್ತೆ ಸರಿಯಾಗಿ ಚಳಿ ಬಿಡಿಸ್ತಾ ಇದ್ರು, ಅವ್ರಿಗೆ ಸರಿಯಾಗಿ ಮಾತಾಡ್ತಾ ಇದ್ರು ಕಿಚ್ಚ ಸುದೀಪ್ ಅವರು. ಆದ್ರೆ ಈ ವಾರದ ಕಥೆಯಲ್ಲಿ, ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ನೀವು ಗಮನಿಸಿರೋ ಹಾಗೆ ಅಷ್ಟಾಗಿ ಸುದೀಪ್ ಅವರು ಸ್ಪರ್ಧಿಗಳಿಗೆ ಬೈಲಿಲ್ಲ. ಆದ್ರೆ ಮಾಸಾಗಿ ಬೈದಿದ್ದನ್ನ ನೀವು ಗಮನಿಸಿರ್ಬೋದು. ಎಲ್ರಿಗೂ ಸೇರಿನೇ ಅವರು ಬಾಗ್ಲು ಓಪನ್ ಮಾಡ್ತಾರೆ. ನಿಮಗೆ ಯಾರಿಗೆ ಇಷ್ಟ ಆಗ್ತಾ ಇಲ್ಲ, ಯಾರಿಗೆ ಈ ಜಂಟಿಯಾಗಿ ನಿಮಗೆ ಮುಂದುವರಿಯಕ್ ಆಗ್ತಿಲ್ಲ, ಇವ್ರನ್ನ ನೋಡಿದ್ರೆ ನನಗಾಗ್ತಿಲ್ಲ, ಅವ್ರನ್ನ ನೋಡಿದ್ರೆ ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ, ಹಾಗಾದ್ರೆ ಹೋಗ್ಬಿಡಿ ಅಲ್ಲ ಅಂತ ಹೇಳಿ ಇದೊಂದು ಆಫರ್ ಅನ್ನ ಕೊಟ್ಬಿಟ್ಟಿರ್ತಾರೆ. ಆದ್ರೆ ಎಲ್ಲರೂ ಏನು ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರಲ್ಲ ಸುದೀಪ್ ಅವರಿಂದ, ಅಶ್ವಿನಿ ಗೌಡ ಅವರಿಗೆ ಬೈತಾರೆ, ಮತ್ತೆ ಅವ್ರಿಗೆ ಬೈತಾರೆ, ಇವ್ರಿಗೆ ಬೈತಾರೆ, ಯಾರಿಗೂ ಕೂಡ ಅಷ್ಟಾಗಿ ಬೈದಿರೋದಿಲ್ಲ ಸುದೀಪ್ ಅವರು. ಯಾಕೆ ಅಂತಂದ್ರೆ ಸುದೀಪ್ ಅವ್ರಿಗೆ ಸ್ಪರ್ಧಿಗಳಿಂದ ಬೇಜಾರಾಗಿದೆ. ಯಾಕಂತಂದ್ರೆ ಕಳೆದೆಲ್ಲ ಸೀಸನ್ಗಳಲ್ಲಿ ಸ್ಪರ್ಧಿಗಳು ತುಂಬಾ ಸ್ಪೋರ್ಟಿವ್ ಆಗಿ ಏನೇ ಚಾಲೆಂಜ್ಗಳನ್ನ ಕೊಟ್ಟರು ಸಹಿತ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಆದ್ರೆ ಈ ಒಂದು ಸ್ಪರ್ಧಿಗಳು ಯಾವ ರೀತಿ ಅಂತಂದ್ರೆ ತುಂಬಾ ಕಳ್ಳಾಟ, ತುಂಬಾ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಈ ಪ್ರೋಮೋನ ನೀವು ಗಮನಿಸಬಹುದು. ಡಾಗ್ ಸತೀಶ್ ಮತ್ತೆ ಚಂದ್ರಪ್ರಭಾ ಅವರ ನಡುವೆ ಇದ್ದಂತಹ ಆ ಬೆಲ್ಟ್ ಅನ್ನ ಬಿಗ್ ಬಾಸ್ ತಂಡ ಏನ್ ಮಾಡುತ್ತೆ, ಕಟ್ ಮಾಡ್ಲಿಕ್ಕೆ ಬರ್ತಾರೆ. ಕಟ್ ಮಾಡಿದ ತಕ್ಷಣ ಅವರ ಅಭಿಪ್ರಾಯವನ್ನ ಹೇಳ್ಬೇಕಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಅವರಿಗೆ ಅರಿವಾಗುತ್ತೋ ಏನೋ ಗೊತ್ತಿಲ್ಲ, ಅಥವಾ ಹೇಳ್ಕೊಂಡು ಪ್ರೋಮೋಗಾಗಿ ಕಂಟೆಂಟ್ ಕೊಡಬೇಕು ಅಂತ ಹೇಳಿ ಸತೀಶ್ ಆ ರೀತಿಯಾಗಿ ಮಾತಾಡ್ತಾರೋ ಗೊತ್ತಿಲ್ಲ. ಬಟ್ ಸತೀಶ್ ಅವರು ಒಂದು ಸತ್ಯವನ್ನ ಬಾಯ್ಬಿಡ್ತಾರೆ. ಅಂತಂದ್ರೆ ಮೊನ್ನೆ ಆಗಿರುವಂತ ಆ ಒಂದು ದೊಡ್ಡ ಜಗಳ ಏನಿತ್ತಲ್ಲ ಸತೀಶ್ ಮತ್ತೆ ಚಂದ್ರಪ್ರಭಾ ಅವರ ನಡುವೆ, ಅಂತಂದ್ರೆ ತುಂಬಾ ಫ್ರಸ್ಟ್ರೇಟ್ ಆಗಿ ಅವರು ಜಗಳ ಮಾಡ್ಕೊಂಡ್ರು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡ್ರು. ಅದು ಸತ್ಯ ಅಲ್ಲ, ವಿಚಾರ ಇರೋದೇ ಬೇರೆ. ಅಂದ್ರೆ ನಾವ್ ಈ ರೀತಿಯಾಗಿ ಡ್ರಾಮಾ ಮಾಡಿದ್ರೆ, ನಮಗೆ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಬಿಗ್ ಬಾಸ್ಗೆ ಕನ್ವೆ ಮಾಡಿದ್ರೆ ಈ ಬೆಲ್ಟ್ ಅನ್ನ ಕಟ್ ಮಾಡ್ತಾರೆ ಅನ್ನೋದು ಈ ಸ್ಪರ್ಧಿಗಳು ಮಾಡಿರುವಂತ ಹೈ ಡ್ರಾಮಾ. ಸೊ ಹೀಗಾಗಿ ಬೇಸರಗೊಂಡಿರುವಂತ ಕಿಚ್ಚ ಸುದೀಪ್ ಅವರು, ನಿಮಗೆ ಮಾಸ್ ಎವಿಕ್ಷನ್ ಇದೆ ಮುಂದಿನ ವಾರ, ಸೊ ನೀವು ಒಬ್ರು ಇಬ್ರು ಹೋಗ್ತೀರಾ
ಅಂತ ಅನ್ಕೊಳಕ್ ಹೋಗ್ಬೇಡಿ. ಹೋದ್ರೆ ಗುಂಪಾಗೆ ಹೋಗ್ಬೋದು ಅಥವಾ ನೀವೆಲ್ಲರೂ ಸಹಿತ ಹೋಗ್ಬೋದು ಅಂತ ಹೇಳಿದ್ದಾರೆ. ಈಗೇನ್ ಬಿಗ್ ಬಾಸ್ ಮನೆಯಲ್ಲಿ 17 ಸ್ಪರ್ಧಿಗಳು ಏನಿದಾರಲ್ಲ ಅವರೆಲ್ಲರನ್ನು ಕೂಡ ಮನೆ ಕಳಿಸುವಂತಹ ಒಂದು ಯೋಚನೆಯಲ್ಲಿ ಬಿಗ್ ಬಾಸ್ ತಂಡ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಯಾರಿಗೂ ಕೂಡ ಅಷ್ಟಾಗಿ ಬೈಲಿಲ್ಲ, ಯಾರಿಗೂ ಕೂಡ ಅಷ್ಟಾಗಿ ಮಾತಾಡ್ಲಿಲ್ಲ. ಯಾಕಂತಂದ್ರೆ ಅವ್ರಿಗೆ ಅನಿಸ್ಬಿಟ್ಟಿದೆ ಇವ್ರು ಆಡುವಂತ ಕಳ್ಳಾಟ, ಇವ್ರು ಮಾಡುವಂತ ಮೋಸ ನಮ್ಗೇನು ಗೊತ್ತಾಗಂಗಿಲ್ವಾ, ಸೊ ಇವರನ್ನ ನಾವು ಇಟ್ಕೊಂಡು ಬೆಳೆಸೋದಕ್ಕಿಂತ ಬೇರೆಯವ್ರನ್ನ ಕರ್ಕೊಂಡು ಬರೋದೇ ವಾಸಿ ಅಂತ ಅವರು ಆ ಮೂಲಕ ಅದನ್ನ ತೋರ್ಪಡಿಸಿದ್ದಾರೆ. ಇನ್ನೊಂದು ಕಡೆಗೆ ಇವತ್ತಿನ ಪ್ರೋಮೋದಲ್ಲಿ ನೀವು ಗಮನಿಸಬಹುದು, ಯಾರೆಲ್ಲ ಜಂಟಿಗಳಿದ್ದಾರಲ್ಲ ಅವರ ನಡುವೆ ಇರುವಂತಹ ಆ ಅಂತರದ ಪಟ್ಟಿ ಅಂತಂತಂದ್ರೆ ಆ ಬೆಲ್ಟ್ ಅದನ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಒಂದಷ್ಟು ಕಂಟೆಸ್ಟೆಂಟ್ಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಮೇನ್ಲಿ ಕಾವ್ಯ ಮತ್ತು ಗಿಲ್ಲಿಯ ನಡುವೆ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯ ಇತ್ತು ಅಂತಂದ್ರೆ, ಕಾವ್ಯ ಹೇಳ್ತಾರೆ, ಇಷ್ಟು ದಿನ ನಾನು ಎಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು, ಆಟ ಆಡಿದ್ರು, ಮತ್ತೆ ನಾನು ಏನೇ ಮಾತಾಡಿದ್ರು ಸಹಿತ ಅದೆಲ್ಲದಕ್ಕೂ ಕೂಡ ಗಿಲ್ಲಿ ಅವ್ರಿಗೆ ಕ್ರೆಡಿಟ್ ಹೋಗ್ತಾ ಇತ್ತು. ಸೊ ಹಾಗಾಗಿ ಗಿಲ್ಲಿ ಅವರಿಂದ ನಾನು ದೂರ ಆದ್ರೆ ಇಂಡಿವಿಜುವಲ್ ಆಗಿ ಆಡ್ಬೋದು ಅಂತ ಹೇಳ್ತಿದ್ದಾರೆ. ಆದ್ರೆ ಬಿಗ್ ಬಾಸ್ ನೋಡುವಂತ ಜನ ಒಪ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ಕಾವ್ಯ ಅವರು 2 ವಾರದಲ್ಲೇ ಇಷ್ಟು ಬಿಗ್ ಬಾಸ್ ಮನೆಯಲ್ಲಿ ಮಿಂಚಲಿಕ್ಕೆ ಕಾರಣ ಏನು ಅಂತಂತಂದ್ರೆ ಗಿಲ್ಲಿ ಅವರ ಜೊತೆಯಾಗಿರೋ ಕಾರಣಕ್ಕಾಗಿ, ಅವರು ಗಿಲ್ಲಿ ಅವರ ಜೊತೆ ಇರೋ ಕಾರಣಕ್ಕಾಗಿ ಅವರು ಇಷ್ಟೊಂದು ಹೈಲೈಟ್ ಆದ್ರು ಅಂತ ಹೇಳ್ತಿದ್ದಾರೆ. ಬಟ್ ಇವರು ಗಿಲ್ಲಿಯಿಂದ ದೂರ ಆದ ನಂತರ ಇವರ ಪರಿಸ್ಥಿತಿ ಹೆಂಗಿರುತ್ತೋ ಏನೋ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಸೊ ಕಾದ್ ನೋಡೋಣ ಕಾವ್ಯ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ. ಇನ್ನೊಂದು ಕಡೆಗೆ ಇಲ್ಲಿ ಮಂಜು ಭಾಷಿಣಿ ಮತ್ತೆ ರಾಶಿಕಾ ಅವರು ಕೂಡ ಒಂದು ಬೆಲ್ಟ್ ಕಟ್ ಮಾಡಿದ ತಕ್ಷಣ ಅವರು ಉಷಬ್ಬ ಅಂತ ಹೇಳಿರೋ ತರ, ಇನ್ನೊಂದು ಕಡೆಗೆ ಅಶ್ವಿನಿ ಮತ್ತೆ ಅಭಿ ಅವರು ಕೂಡ ಅವರ ಮಧ್ಯೆ ಇದ್ದಂತಹ ಆ ಒಂದು ಬೆಲ್ಟ್ ಅನ್ನ ಕಟ್ ಮಾಡಿದ ತಕ್ಷಣ ಒಳ್ಳೇದಾಯ್ತು, ಥ್ಯಾಂಕ್ಸ್ ಅಂತ ಹೇಳಿ ಬಿಗ್ ಬಾಸ್ಗೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಜಂಟಿ ಆಟ ಏನಿತ್ತಲ್ಲ, ಸೊ ಇದು ಇಲ್ಲಿಗೆ ಬ್ರೇಕ್ ಆಯ್ತು ಅಂತ ಅರ್ಥ. ಇನ್ನು ಮುಂದೆ ಎಲ್ಲಾ ಕಂಟೆಸ್ಟೆಂಟ್ಗಳು ಅಂತಂದ್ರೆ ಈಗ ಮನೆಯಲ್ಲಿರುವಂತಹ 17 ಕಂಟೆಸ್ಟೆಂಟ್ಗಳು ಕೂಡ ಒಂಟಿಯಾಗಿ ಇರ್ತಾರೆ, ಇಂಡಿವಿಜುವಲ್ ಆಗಿ ಪರ್ಫಾರ್ಮೆನ್ಸ್ ನ ತೋರಿಸ್ಬೇಕಾಗತ್ತೆ. ಕಾದ್ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ 3 ವಾರಕ್ಕೆ ಫಿನಾಲೆ ಇರುವಂತದ್ದು. ಸೊ ಈಗ 2 ವಾರ ಕಳೆದು ಹೋಗಿದೆ. 3 ಜನ ಫೈನಲಿಸ್ಟ್ಗೆ ಮಾತ್ರ ಆಟ ಇರುತ್ತಾ ಅಥವಾ 17 ಜನ ಕಂಟೆಸ್ಟೆಂಟ್ ಗಳಿಗೂ ಸಿಹಿರಿ ಆಟ ಇರುತ್ತಾ, ಯಾವ ರೀತಿಯಾಗಿ ಇನ್ನು ಮುಂದೆ ಅವರು ಆಟಗಳನ್ನು ಡಿಸೈನ್ ಮಾಡ್ತಾರೆ, ಮತ್ತೆ ಮಾಸ್ ಎವಿಕ್ಷನ್ ಅಂತ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ಮಾಡಬಹುದು, ಇದೆಲ್ಲವನ್ನು ಕೂಡ ಕಾದ್ ನೋಡೋಣ. ಒಟ್ಟಿನಲ್ಲಿ ಜಂಟಿಗಳು ಒಂಟಿಗಳು ಅಂತ ಏನು ಈ ಒಂದು ಆಟ ಇತ್ತಲ್ಲ ಇದಕ್ಕೆ ಕಡಿವಾಣ ಬಿತ್ತು. ಒಟ್ಟಿನಲ್ಲಿ ಕಳೆದ ಸೀಸನ್ಗಳಲ್ಲೂ ಸಹಿತ ಒಂದಷ್ಟು ಥೀಮ್ ಇಟ್ಕೊಂಡು ಆರಂಭ ಮಾಡಿರುವಂತಹ ಸೀಸನ್ಗಳು. ಸೊ 1-2 ವಾರಕ್ಕೆ ಆ ಒಂದು ಥೀಮ್ ಅಲ್ಲಿಗೆ ಬ್ರೇಕಪ್ ಆಗುತ್ತೆ. ನೆಕ್ಸ್ಟ್ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಆಟವನ್ನ ಆಡಬೇಕಾಗಿರುತ್ತೆ. ಸೊ ಅದೇ ರೀತಿಯಾಗಿ ಕೂಡ ಇಲ್ಲಿ ಇಂಡಿವಿಜುವಲ್ ಆಟಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕಾದ್ ನೋಡೋಣ ಯಾವ ರೀತಿಯಾಗಿ ಆಟ ಇರುತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಡಾಗ್ ಸತೀಶ್ ಮತ್ತು ಚಂದ್ರಪ್ರಭಾ ಅವರು ಈ ರೀತಿಯಾಗಿ ನಡ್ಕೊಂಡ್ರಲ್ಲ, ಹೈಡ್ರಾಮಾ ಮಾಡಿದ್ರಲ್ಲ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಇನ್ನೊಂದು ಕಡೆಗೆ ಅಶ್ವಿನಿ ಮತ್ತೆ ಆಶ್ ಅವರಿಬ್ರು ಕೂಡ ಜಗಳ ಆಡೋ ಸಮಯದಲ್ಲಿ ಕೈ ಪರಿಚಿದ್ರು ಅಂತ ಹೇಳಿ ಅಶ್ವಿನಿ ಗೌಡ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು. ಆದ್ರೆ ಕೈಗೆ ಅವರು ಕುಂಕುಮ ಹಚ್ಚಿಕೊಂಡು ರಕ್ತ ಬಂತು ಅಂತ ಹೇಳಿ ದೊಡ್ಡ ನೆಪ ಮಾಡಿದ್ರು, ರಂಪಾಟ ಮಾಡಿದ್ರು. ಸೊ ಒಟ್ಟಿನಲ್ಲಿ ಹೈಡ್ರಾಮಾ ಮಾಡುವಂತಹ ಕಂಟೆಸ್ಟೆಂಟ್ಗಳು ಈ ಬಾರಿಯ ಸೀಸನ್ ಅಲ್ಲಿ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮಾಸ್ ಎವಿಕ್ಷನ್ ಆದ್ರೆ ಯಾರು ಹೋಗ್ಬೇಕು ಅದನ್ನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.